ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಇನ್ನೊಂದು ರೀತಿಯ ಸೀರೆ ಕುಚ್ಚಿನ ಡಿಸೈನ್ ನೋಡೋಣ ಹೆಂಗೆ ಮಾಡೋದು ಅಂತ. ಇದಕ್ಕೆ ನಾನು 6 ಎಳೆ ದಾರ ತಗೊಂಡಿದ್ದೀನಿ, 7 ನಂಬರ್ದು ಕ್ರೋಶೆ ಹುಕ್ ತಗೊಂಡಿದ್ದೀನಿ, ಯಾವಾಗಿನ ಹಾಗೆ. ಅದೇ ರೀತಿ ರೌಂಡ್ ಬೀಡ್, ಈ ಥರ ರೌಂಡ್ ಆಗಿರೋಂಥ ಬೀಡು ತಗೊಂಡಿದ್ದೀನಿ. ನೀವು ಯಾವುದೇ ಆದರೂ ನಿಮ್ಮ ಇಷ್ಟದ್ದು ತಗೋಬಹುದು. ದಾರ ಈ ಥರ ಲಾಕ್ ಮಾಡ್ಕೊಳ್ಳಿ ಬಟ್ಟೆಗೆ. ನಾನು ಮೊದಲೆಲ್ಲ ತೋರಿಸಿದ್ದೀನಿ ಲಾಕ್ ಮಾಡೋದು, ಅದರಿಂದ ಬಟ್ಟೆಗೆ ಲಾಕ್ ಮಾಡಿ ಇಟ್ಟಿದ್ದೀನಿ ಈಗಾಗಲೇ. ಮೊದಲು 3 ಚೈನ್ ಹಾಕೋಣ. 3 ಚೈನ್ ಹಾಕ್ಕೊಂಡು ಬಟ್ಟೆಗೆ ಲಾಕ್ ಮಾಡಿ, ಮತ್ತೆ 4 ಚೈನು, 2 3 4 ಚೈನು, 4 ಚೈನ್ ಹಾಕಿ ಬಟ್ಟೆಗೆ ಲಾಕು. ಮತ್ತೆ ಈ ರೌಂಡ್ ಮಣಿ ತಗೊಳ್ಳಿ, ಮತ್ತೆ ಅದನ್ನು ಲಾಕ್ ಮಾಡಿಕೊಂಡು ಬಟ್ಟೆಗೆ ಲಾಕ್ ಮಾಡಿ. ಇದಾಗಿ 4 ಚೈನು, 4 ಚೈನಾಗಿ ಮತ್ತೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಮತ್ತೆ 3 ಚೈನು, ಇದನ್ನು ಬಟ್ಟೆಗೆ ಲಾಕ್ ಮಾಡಿ. ಮತ್ತೆ 4 ಚೈನು, ಮತ್ತೆ ಬಟ್ಟೆಗೆ ಲಾಕು, ಮಣಿ, ಲಾಕ್ ಮಾಡಿ, ಬಟ್ಟೆಗೆ ಲಾಕ್ ಮಾಡಿ. ಇದೇ ಥರ ಪೂರ್ತಿ ಸೀರೆ ಮುಂದುವರ್ಸ್ಕೊಂಡು ಹೋಗಿ. ಫಸ್ಟು 3 ಚೈನು, ಮತ್ತೆ 4 ಚೈನು, ಮತ್ತೆ ಮಣಿ, ಮತ್ತೆ 4 ಚೈನು, 3 ಚೈನು, 4 ಚೈನು, ಮಣಿ. ಅಂದರೆ ಸಿಂಗಲ್ ಆರ್ಚ್ ಕುಚ್ಚಿನ ಬೇಸ್ ಇದು. ಇದನ್ನು ಮಾಡ್ಕೊಂಡು ಹೋಗಿ ಫುಲ್ ಸೀರೆ. ಕೊನೆಯಲ್ಲಿ ಬೀಡ್ ಆದಮೇಲೆ 4 ಚೈನು ಮತ್ತು 3 ಚೈನು ಹಾಕಿ ಸ್ಟಾಪ್ ಮಾಡ್ಕೊಳ್ಳಿ. ಸ್ವಲ್ಪ ಉದ್ದ ಮಾಡಿ ತೋರಿಸ್ತೀನಿ. ಈ ಲೈನ್ ಕಂಪ್ಲೀಟ್ ಆಗಿದೆ. ಈಗ ಒಂದು ಚೈನ್ ಹಾಕಿ ವರ್ಕ್ ಟರ್ನ್ ಮಾಡಬೇಕು. ಬಟ್ಟೆನ ತಿರುಗಿಸ್ಕೊಳ್ಳಿ. ತಿರುಗಿಸ್ಕೊಂಡು ಈಗ 3 ಚೈನು, 1 2 3, ಇದು ಮೊದಲಿನ ರೋದಲ್ಲಿ ಎಲ್ಲಿ ಲಾಕ್ ಆಗಿದೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಮಾಡಿಕೊಂಡು ಮತ್ತೆ 4 ಚೈನು, ಮತ್ತೆ ಅದು ಎಲ್ಲಿ ಲಾಕ್ ಆಗಿದೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಈ ಬೀಡ್ನ ಸುತ್ತಲೂ, ಮಣಿ ಸುತ್ತಲೂ 5 ಚೈನು, ಅದು ಎಲ್ಲಿ ಲಾಕ್ ಆಗಿದೆ, ಈ ಮಣಿ ಎಲ್ಲಿ ಲಾಕ್ ಆಗಿದೆ ಅದು ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಇದು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಇದು ನಿಮ್ಮ ಮಣಿ ಹೊಂದ್ಕೊಂಡಿರತ್ತೆ. ಇಲ್ಲಿ ಮಣಿ ಯಾವ್ದು ನೀವು ಹಾಕ್ತಿರೋ ಅದ್ರ ಮೇಲೆ ದೊಡ್ಡ ಮಣಿ ಹಾಕಿದರೆ ಈ ಚೈನ್ ಹೆಚ್ಚಿರುತ್ತೆ. ಅಂದರೆ ಈ ಮಣಿ ಸುತ್ತಲೂ ಬರೋಷ್ಟು ಚೈನ್ ಹಾಕಿರಬೇಕು. ಇದು ನಾನು ಪ್ರತಿ ಸಾರಿನೂ ಹೇಳ್ತೀನಿ. ಆಮೇಲೆ ಇಲ್ಲಿ 4 ಚೈನ್ಗೆ 4 ಚೈನ್ ಹಾಕಿ ಲಾಕ್ ಮಾಡಿ, 3 ಚೈನು 3 ಚೈನು, ಚೈನ್ ಇರಲಿ ಚೈನ್ ಹಾಕಿ ಅಲ್ಲಲ್ಲಿ ಲಾಕ್ ಮಾಡ್ಕೊಂಡು ಹೋಗಿ ಫುಲ್. ಈ ಲೈನ್ ಕಂಪ್ಲೀಟ್ ಆಗಿದೆ. ಈಗ ಒಂದು ಚೈನ್ ಹಾಕಿ ಮತ್ತೆ ವರ್ಕ್ ಟರ್ನ್ ಮಾಡಿ, ಮತ್ತೆ ಫ್ರಂಟಿಗೆ ಬಂದ್ವಿ. ಮತ್ತೆ ಈ 3 ಚೈನ್ ಮೇಲೆ 3 ಚೈನು, 1 2 3, ಇದೆಲ್ಲಿ ಲಾಕ್ ಆಗಿದೆಯೋ ಲಾಕ್ ಮಾಡ್ಕೊಳ್ಳಿ. ಮತ್ತು ಈ 4 ಚೈನ್ ಗ್ಯಾಪಲ್ಲಿ, ಬೀಡ್ ಪಕ್ಕದ 4 ಚೈನ್ ಗ್ಯಾಪಲ್ಲಿ 2 ಸಿಂಗಲ್ ಕ್ರೋಶೆ. ಇನ್ನು ಈ ಬೀಡ್ ಮೇಲಿನ ಈ ಚೈನಲ್ಲಿ 6 ಡಬಲ್ ಕ್ರೋಶೆ. ಒಂದು 2 3 4 5 6 ಡಬಲ್ ಕ್ರೋಶೆ ಹಾಕ್ಕೋಬೇಕು. ಈ ಥರ 6 ಡಬಲ್ ಕ್ರೋಶೆ ಹಾಕ್ಕೋಬೇಕು. 6 ಹಾಕಿಬಿಟ್ಟು ಆಮೇಲೆ 3 ಚೈನು, 1 2 3 ಚೈನ್ ಹಾಕ್ಕೊಳ್ಳಿ.
ಮತ್ತೆ ಇದೇ ಚೈನಲ್ಲಿ 6 ಡಬಲ್ ಕ್ರೋಶೆ. 1 2 3 4 5 6 ಡಬಲ್ ಕ್ರೋಶೆ ಹಾಕಿಬಿಟ್ಟು ಮುಂದಿನ 4 ಚೈನ್ ಗ್ಯಾಪ್ ಇದೆಯಲ್ವ, ಇಲ್ಲಿ 2 ಸಿಂಗಲ್ ಕ್ರೋಶೆ. ಆಮೇಲೆ ಈ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಈ 3 ಚೈನ್ ಮೇಲೆ 3 ಚೈನು, ಮತ್ತೆ ಈ 4 ಚೈನಲ್ಲಿ 2 ಸಿಂಗಲ್ ಕ್ರೋಶೆ ಹಾಕಿಬಿಟ್ಟು ಇದೇ ಥರ 6 ಡಬಲ್ ಕ್ರೋಶೆ, 3 ಚೈನು, 6 ಡಬಲ್ ಕ್ರೋಶೆ ಈ ಬೀಡ್ ಮೇಲೇನು ಮಾಡಿ ಅದೇ ಥರ ಮಾಡಿಕೊಂಡು ಹೋಗಿ. ಫುಲ್ ಮಾಡಿ ತೋರಿಸ್ತೀನಿ. ಈ ಲೈನು ಕಂಪ್ಲೀಟ್ ಆಗಿದೆ, ಆರ್ಚ್ಗಳನ್ನು ಮಾಡಿದ್ದೀನಿ. ನೆಕ್ಸ್ಟು ಈಗ ಇಲ್ಲಿ ಎಂಡ್ ಮಾಡಿದ್ದೀನಿ. 3 ಚೈನ್ ಹಾಕಿ ಒಂದು ಚೈನ್ ಹಾಕಿಬಿಟ್ಟು ಮತ್ತೆ ಒಂದು ಚೈನ್ ಹಾಕಿಬಿಟ್ಟು ದಾರ ಕಟ್ ಮಾಡ್ತೀನಿ. ದಾರ ಕಟ್ ಮಾಡಿಬಿಟ್ಟು ಇದನ್ನು ಹಾಗೆ ಆಚೆ ತೆಗೆದುಬಿಡಿ, ಅದರಲ್ಲೇ ಗಂಟಾಗತ್ತೆ. ಆದರೆ ಇಷ್ಟಕ್ಕೆ ನಿಲ್ಲಿಸಬೇಡಿ, ಮುಂದಿನ ಸಾರಿ ಬರುವಾಗ ಈ 3 ಚೈನ್ ಗ್ಯಾಪ್ಗೆ ಸೇರಿಸಿ ಇದನ್ನು ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು. ಇಲ್ಲಾಂದರೆ ಇಲ್ಲಿ ಗಮ್ ಹಾಕ್ಕೊಬೇಕು. ಗಮ್ ಹಾಕ್ಕೊಂಡ್ರೆ ಬಟ್ಟೆ ಗಮ್ ಆಗುತ್ತೆ, ಅಂದರೆ ಇದರಲ್ಲಿ ಸ್ಟಿಚ್ಚಲ್ಲಿ ಸೇರಿಸ್ಕೊಳ್ಳೋಕ್ಕಾಗತ್ತೆ. ನಾನು ತೋರಿಸಿದ್ದೀನಿ ಮೊದಲಿನ ವೀಡಿಯೋಗಳಲ್ಲಿ, ನೀವು ನೋಡಿ. ಈಗ ಬೇರೆ ಕಲರ್ ದಾರ ಇಲ್ಲಿ ಸೇರಿಸ್ತಾ ಇದ್ದೀನಿ. ಮತ್ತು ಡಿಸೈನ್ ಎಲ್ಲಿ ಪ್ರಾರಂಭ ಮಾಡಿದ್ದೀವೋ ಅಲ್ಲೇ ಸೇರಿಸ್ತಾ ಇದ್ದೀವಿ, ಯಾಕೆಂದರೆ ಒಂದೇ ಕಡೆಯಿಂದ ಡಿಸೈನು ಬರಬೇಕು. ಇಲ್ಲಿ ಈ ಥರ ದಾರನ ಸೇರಿಸ್ಕೊಂಡಿದ್ದೀನಿ. ದಾರ ಸೇರಿಸ್ಕೊಂಡು ಈ ಮೊದಲಿನ ದಾರಗಳನ್ನೆಲ್ಲ ಸೇರಿಸ್ಕೊಂಡು ಇಲ್ಲಿ ಸಿಂಗಲ್ ಕ್ರೋಶೆ ಮಾಡ್ತಾ ಇದ್ದೀನಿ ಫಸ್ಟ್ 3 ಚೈನಲ್ಲಿ. 1 2 3 ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. ಈ ಉಳಿದಿರೋ ದಾರ ಇನ್ನು ಕುಚ್ಚಿಗೆ ಸೇರಿಸ್ಕೊಂಡ್ರೆ ಆಯಿತು. ಇಲ್ಲಿ ಎಲ್ಲಿ ಲಾಕ್ ಆಗಿದೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ನೆಕ್ಸ್ಟ್ 4 ಚೈನ್ ಗ್ಯಾಪಲ್ಲಿ 2 ಸಿಂಗಲ್ ಕ್ರೋಶೆ ಹಾಕಿದ್ದೀವಲ್ಲ, ಅಲ್ಲಿ 1 ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. 1 ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಈ ಆರ್ಚಲ್ಲಿ 6 ಡಬಲ್ ಕ್ರೋಶೆ ಹಾಕಿದ್ದೀವಲ್ವ, ಅದರಲ್ಲಿ ಫಸ್ಟಿನ 2 ಡಬಲ್ ಕ್ರೋಶೆಗೆ 2 ಸಿಂಗಲ್ ಕ್ರೋಶೆ, 2 ಡಬಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಈ ಥರ ಸಿಂಗಲ್ ಕ್ರೋಶೆ ಹಾಕಿದ ಮೇಲೆ ಇದರಲ್ಲಿ ಒಂದು ಮಣಿ ಸೇರಿಸ್ಕೊಳ್ತಾ ಇದ್ದೀನಿ, ಚಿಕ್ಕದು ಗೋಲ್ಡನ್ನು. ಈ ಥರ ಮಣಿ. ಇದಾದಮೇಲೆ ಈಗ ಈ 3 ಚೈನ್ ಗ್ಯಾಪಲ್ಲಿ ಟ್ರಿಪಲ್ ಕ್ರೋಶೆ ಹಾಕಿ ಆರ್ಚ್ ಮಾಡ್ಕೋಬೇಕು. ಇದಾಗಿ ಇನ್ನೊಂದು ಟ್ರಿಪಲ್ ಕ್ರೋಶೆ ಹಾಕಿ ಮಣಿ ಸೇರಿಸ್ಕೋತಾ ಇದ್ದೀನಿ. ಇದಾಗಿ ಮತ್ತೆ ಟ್ರಿಪಲ್ ಕ್ರೋಶೆ, ಇದಕ್ಕೆ ಮಣಿ ಸೇರಿಸ್ಕೊಳ್ತಾ ಇಲ್ಲ, ಮತ್ತೆ ಟ್ರಿಪಲ್ ಕ್ರೋಶೆ ಅಂದರೆ ಒಂದು ಬಿಟ್ಟು ಒಂದಕ್ಕೆ ಮಣಿ ಸೇರಿಸ್ಕೋತಾ ಇದ್ದೀನಿ. ಮತ್ತೆ ಟ್ರಿಪಲ್ ಕ್ರೋಶೆ, ಮತ್ತೆ ನೆಕ್ಸ್ಟ್ ಟ್ರಿಪಲ್ ಕ್ರೋಶೆಯಲ್ಲಿ ಮಣಿ ಸೇರಿಸ್ಕೋತಾ ಇದ್ದೀನಿ. ಮತ್ತೆ ಟ್ರಿಪಲ್ ಕ್ರೋಶೆ, ನೆಕ್ಸ್ಟು ಟ್ರಿಪಲ್ ಕ್ರೋಶೆ, ಇದಕ್ಕೆ ಮಣಿ ಸೇರಿಸ್ಕೋತಾ ಇದ್ದೀನಿ.
ನೆಕ್ಸ್ಟು ಟ್ರಿಪಲ್ ಕ್ರೋಶೆ. ಈ ಥರ ಹಾಕ್ತಾ ಹೋಗಬೇಕು. 1 2 3 4 5 6 7 8 9 9 ಟ್ರಿಪಲ್ ಕ್ರೋಶೆ ಇದೆ. ಇನ್ನೀಗ ಈ ಕಡೆ 6 ಡಬಲ್ ಕ್ರೋಶೆ ಇದೆಯಲ್ವ, ಇದರಲ್ಲಿ ಕೊನೆಯ 2 ಡಬಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಬೇಕು. ಕೊನೆಯ 2 ಡಬಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಬೇಕು. ಮತ್ತೆ ಈ 2 ಸಿಂಗಲ್ ಕ್ರೋಶೆ ಹಾಕಿದೀವಲ್ವ 4 ಚೈನ್ ಗ್ಯಾಪಲ್ಲಿ, ಅಲ್ಲಿ ಒಂದು ಸಿಂಗಲ್ ಕ್ರೋಶೆ, ಮತ್ತು ಲಾಕಲ್ಲಿ ಲಾಕ್. ಈ ಥರ ಮಾಡ್ತಾ ಹೋಗಬೇಕು. ಮತ್ತು 3 ಚೈನ್ಗೆ 3 ಚೈನ್ ಹಾಕಿಬಿಟ್ಟು ಅದು ಎಲ್ಲಿ ಲಾಕ್ ಆಗಿದೆಯೋ ಲಾಕ್ ಮಾಡಿಕೊಂಡು ಮುಂದುವರಿಸ್ಕೊಂಡು ಹೋಗಿ. ಈ ಥರ ಆರ್ಚ್ ಮೇಲೆ ಒಂದು ಆರ್ಚ್ ಬರುತ್ತೆ. ಈ ಥರ ಬರುತ್ತೆ ಡಿಸೈನು. ಫುಲ್ ಮಾಡಿ ತೋರಿಸ್ತೀನಿ. ಕುಚ್ಚೆಲ್ಲ ಹಾಕಿ ಆದಮೇಲೆ ಈ ಡಿಸೈನ್ ಈ ಥರ ಕಾಣಿಸುತ್ತೆ. ಇದು ಸ್ವಲ್ಪ ಶಾರ್ಪಾಗಿ ಕಾಣುತ್ತೆ. ಸೆಕೆಂಡ್ ಆರ್ಚು ರೌಂಡ್ ಆರ್ಚ್ ಬರಲ್ಲ. ಈ ಥರ ಮಾಡಿದರೆ ರೌಂಡ್ ಆರ್ಚ್ ಬರಬೇಕು ಅಂದ್ರೆ ಸ್ವಲ್ಪ ಬೇಸ್ ಚೇಂಜ್ ಮಾಡಬೇಕಾಗತ್ತೆ. ಇದು ಇಲ್ಲಿ ಸ್ವಲ್ಪ ಶಾರ್ಪಾಗಿ ಬರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಬರಿಬೇಡಿ. ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಅಲ್ಲಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೀವು ಕೂಡಲೇ ನೋಡ್ಕೋಬೋದು. ಇಲ್ಲಾಂದರೆ ಹುಡ್ಕೊಂಡು ಹೋಗೋದು ಟೈಮ್ ವೇಸ್ಟ್ ಆಗುತ್ತೆ, ಸಿಗಲ್ಲ ಸುಲಭದಲ್ಲಿ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು.